ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಂನಿಂದ ಇವತ್ತಿನ ಈ ವಿಡಿಯೋದಲ್ಲಿ UG ಫಿಲ್ಟರ್ ಅಂದರೆ ಅಂಡರ್ ಗ್ರಾವೆಲ್ ಫಿಲ್ಟರ್ನ ಯಾವ ರೀತಿ ನಾವು ಇನ್ಸ್ಟಾಲ್ ಮಾಡಬೇಕು, ಅಂಡರ್ ಗ್ರಾವೆಲ್ ಫಿಲ್ಟರು ನಮ್ಮ ಅಕ್ವೇರಿಯಂಗಳಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನ ನೋಡೋಣ. ಅದು ಯಾವ ರೀತಿ ನಮ್ಮ ಅಕ್ವೇರಿಯಂನ ನೈಟ್ರೋಜನ್ ಸೈಕಲ್ನ ಕಂಪ್ಲೀಟ್ ಮಾಡುತ್ತೆ ಅನ್ನೋದು ಕೂಡ ನೋಡೋಣ ಈ ವಿಡಿಯೋದಲ್ಲಿ. ಈ ವಿಡಿಯೋದ ಮುಂದಿನ ಭಾಗದಲ್ಲಿ UG ಫಿಲ್ಟರ್ನ ಸೆಟಪ್ ಮಾಡೋದು ಮತ್ತು ಅದರಿಂದ ಆಗೋ ಸಹಾಯಗಳೇನು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ಸಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಾನಿಲ್ಲಿ 2 ಅಡಿ 1 ಅಡಿ ಟ್ಯಾಂಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದು ಲೆಂತ್ ಬಂದು 2 ಅಡಿ ಇದೆ ಮತ್ತು ವಿಡ್ತ್ ಬಂದು 1 ಅಡಿ ಇದೆ. ಸ್ಕ್ರೀನಲ್ಲಿ ಕಾಣ್ತಾ ಇರೋ ಥರ ಅಂಡರ್ ಗ್ರಾವೆಲ್ ಫಿಲ್ಟರ್ನ ಯಾವ ರೀತಿ ಸೆಟಪ್ ಮಾಡೋದು ಅಂತ ನೋಡೋಣ. UG ಮ್ಯಾಟ್ ಫಿಲ್ಟ್ರು ಚಿಕ್ಕ ಚಿಕ್ಕ ಪೀಸಸ್ಗಳಾಗಿ ಬರುತ್ತೆ, ಯಾಕೆಂದರೆ ನೀವು ಯಾವುದೇ ರೀತಿ ಟ್ಯಾಂಕ್ ಸೈಜ್ ಇದ್ರೂ ಅದಕ್ಕೆ ಅಡ್ಜಸ್ಟಬಲ್ ಆಗೋ ಥರ ಕೊಟ್ಟಿರ್ತಾರೆ. UG ಮ್ಯಾಟ್ನ ಸೈಜ್ ನೋಡೋಣ ಬನ್ನಿ. UG ಮ್ಯಾಟ್ನ ಸೈಜು ಲೆಂತ್ 5.5 ಇಂಚು ಮತ್ತು ವಿಡ್ತ್ 2.75 ಇಂಚಸ್ ಇದೆ. ಈ ಅಂಡರ್ ಗ್ರಾವೆಲ್ ಮ್ಯಾಟ್ ಜೊತೆ ಈ ಥರ ಔಟ್ಫ್ಲೋ ಪೈಪ್ ಕೂಡ ಕೊಟ್ಟಿರ್ತಾರೆ. ಈ ಔಟ್ಫ್ಲೋ ಪೈಪ್ನ ನಾವು ನಮ್ಮ ಟ್ಯಾಂಕ್ ಸೈಜ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈ ಔಟ್ಫ್ಲೋ ಪೈಪ್ನ UG ಮ್ಯಾಟ್ಗೆ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನೋಡಿ. ಜಸ್ಟ್ ಈ ರೀತಿ ಸ್ಲೈಡ್ ಮಾಡಿದ್ರೆ ಅದು ಫಿಟ್ ಆಗುತ್ತೆ. ಇಂಡಿವಿಜುವಲ್ UG ಮ್ಯಾಟ್ಸ್ನ ಯಾವ ರೀತಿ ನಾವು ಅಟ್ಯಾಚ್ ಮಾಡಿಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಟ್ಯಾಂಕ್ಗೆ ನಾವು ಯೂಸ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಔಟ್ಫ್ಲೋ ಪೈಪ್ನ ನಾವು ಕನೆಕ್ಟ್ ಮಾಡೋದಕ್ಕೆ ಎಲ್ಲ ಇಂಡಿವಿಜುವಲ್ UG ಮ್ಯಾಟ್ಗೂ ಆಪ್ಷನ್ಸ್ ಕೊಟ್ಟಿರ್ತಾರೆ. UG ಮ್ಯಾಟ್ನ ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ರೆಡಿ ಮಾಡಿಕೊಂಡು ನಾವು ಈ ಥರ ಫಿಟ್ ಮಾಡ್ಕೋಬೇಕು. ಇಂಡಿವಿಜುವಲ್ UG ಮ್ಯಾಟ್ನ ಫಿಟ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. UG ಮ್ಯಾಟ್ನ ನಮ್ಮ ಟ್ಯಾಂಕ್ ಒಳಗಡೆ ಯಾವ ರೀತಿ ಇಡಬೇಕು ಮತ್ತು ಏರ್ ಟ್ಯೂಬ್ಗೆ ಯಾವ ರೀತಿ ಕನೆಕ್ಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಈ UG ಮ್ಯಾಟ್ನ ನಾನು ಸುತ್ತಲೂ ಗ್ಯಾಪ್ ಬರೋ ಥರ ಮಾಡ್ಕೊಂಡಿದ್ದೀನಿ, ಯಾಕಂದರೆ ನಾವು ಸೈಫನ್ ಮಾಡೋದಕ್ಕಾಗಲಿ ಗ್ಲಾಸ್ನ ಕ್ಲೀನ್ ಮಾಡೋದಕ್ಕಾಗಲಿ ಈಸಿ ಆಗಲಿ ಅಂತ ಈ ರೀತಿ ಗ್ಯಾಪ್ ಬಿಟ್ಕೋಬೇಕು. ಔಟ್ಫ್ಲೋ ಪೈಪ್ನ ಈ ರೀತಿ ಕಾರ್ನರ್ಗೆ ಫಿಟ್ ಮಾಡ್ಕೋಬೇಕು. ಈ ಗ್ರಾವೆಲ್ನ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೀನಿ. ಈಗ UG ಮ್ಯಾಟ್ ಮೇಲೆ ಯಾವ ರೀತಿ ಇದನ್ನು ಹಾಕಬೇಕು ಅನ್ನೋದನ್ನ ನಾವು ನೋಡೋಣ. ಗ್ರಾವೆಲ್ನ ನಾವು ಆ UG ಮ್ಯಾಟ್ ಮೇಲೆ ಹಾಕೋದ್ರಿಂದನೇ ಇದಕ್ಕೆ ಅಂಡರ್ ಗ್ರಾವೆಲ್ ಫಿಲ್ಟರ್ ಅಂತ ಕರೀತಾರೆ. UG ಮ್ಯಾಟು ಒಂಚೂರು ಕಾಣದಾಗೆ ಇವಾಗ ನಾವು ಗ್ರಾವೆಲ್ನ ಹಾಕ್ಕೊಳ್ಳೋಣ ಟ್ಯಾಂಕ್ ಒಳಗಡೆ. ಔಟ್ಫ್ಲೋ ಪೈಪು ಕಾಣದಾಗೆ ನಾವು ಹಿಂದೆಗಡೆಯಿಂದ ಗ್ರಾವೆಲ್ನ ಹೈಟ್ ಮಾಡಿಕೊಂಡು ಬರಬೇಕು. ಗ್ರಾವೆಲಿಂದ ನಾವು ಹಿಂದೆಗಡೆ ಹೈಟ್ ಮಾಡೋದ್ರಿಂದ ನಿಮಗೆ ಟ್ಯಾಂಕ್ನ ಡೆಪ್ತು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಫಿಶ್ ವೇಸ್ಟ್ ಎಲ್ಲ ಈ ಅಂಡರ್ ಗ್ರಾವೆಲ್ ಮ್ಯಾಟ್ ಕೆಳಗಡೆ ಹೋಗಿ ಸೇರ್ಕೊಳ್ಳುತ್ತೆ. ನಾವು ಅದನ್ನು ಈಸಿಯಾಗಿ ಸೈಫನ್ ಮಾಡ್ಬೋದು. ಈ ಗ್ರಾವೆಲಲ್ಲಿ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಸೇರ್ಕೊಳ್ಳೋದ್ರಿಂದ ನಮ್ಮ ವಾಟರ್ ಕ್ರಿಸ್ಟಲ್ ಕ್ಲಿಯರ್ ಆಗಿರುತ್ತೆ. ಈ ಅಂಡರ್ ಗ್ರಾವೆಲ್ ಫಿಲ್ಟ್ರು ಒಂದು ನ್ಯಾಚುರಲ್ ಆಗಿ ಇಕೋಸಿಸ್ಟಮ್ನ ಕ್ರಿಯೇಟ್ ಮಾಡುತ್ತೆ. ಫಿಶ್ ವೇಸ್ಟ್ ಕೆಳಗಡೆ ಹೋಗಿ ಸಿಗಾಕೊಳ್ಳುತ್ತೆ ಅಂತ ಭಯ ಪಡೋ ಅಗತ್ಯ ಇಲ್ಲ. ಯಾಕೆ ಅಂದರೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾ ಇರೋದ್ರಿಂದ ಫಿಶ್ ವೇಸ್ಟ್ನೆಲ್ಲ ಡಿಕಂಪೋಸ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನಾನು ಆಗಲೇ ಹೇಳಿದಾಗೆ ಈ ಅಂಡರ್ ಗ್ರಾವೆಲ್ ಫಿಲ್ಟ್ರಿಂದ ಒಂದು ಇಕೋಸಿಸ್ಟಮೇ ಕ್ರಿಯೇಟ್ ಆಗುತ್ತೆ. ಸ್ಯಾಂಡ್ನ ನಾನು ಒಂದು ಸ್ಯಾಂಡ್ ಫ್ಲಾಟ್ನರ್ ಸಹಾಯದಿಂದ ಅದನ್ನೆಲ್ಲ ಲೆವೆಲ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಲೆವೆಲ್ ಮಾಡಿ ಎಲ್ಲಿ ಜಾಸ್ತಿ ಇದೆಯೋ ಅದನ್ನು ನೀವು ಲೆವೆಲ್ ಮಾಡ್ಕೊಳ್ತಾ ಬರಬೇಕು. ಸ್ಯಾಂಡ್ನೆಲ್ಲ ಲೆವೆಲ್ ಮಾಡಿದ್ಮೇಲೆ ನಾವು ನೀರು ಹಾಕೋಬೇಕೀಗ. ಅದಕ್ಕೆ ಒಂದು ಪ್ಲಾಸ್ಟಿಕ್ ಕವರ್ನ ಆ ಗ್ರಾವೆಲ್ ಮೇಲೆ ನಾವು ಹಾಕಿ ಅದ್ರ ಮೇಲೆ ಒಂದು ಮಗ್ಗಿಟ್ಟು ನಾನು ನೀರನ್ನ ಫಿಲ್ ಮಾಡ್ಕೋತಾ ಇದ್ದೀನಿ. ಆ ಪ್ಲಾಸ್ಟಿಕ್ ಕವರ್ ಹಾಕೋದ್ರಿಂದ ಸ್ಯಾಂಡಲ್ಲಿ ಏನಾದರೂ ಡಸ್ಟ್ ಇದ್ದರೆ ಅದು ಯಾವುದೇ ರೀತಿ ಎದಳೋದಿಲ್ಲ. ಅದಕ್ಕೋಸ್ಕರ ಪ್ಲಾಸ್ಟಿಕ್ ಶೀಟ್ನ ಬಳಸೋದು.
ನೀರೆಲ್ಲ ಫುಲ್ ಆದಮೇಲೆ ಏರ್ ಟ್ಯೂಬ್ನ ಆ ಔಟ್ಲೆಟ್ ಪೈಪ್ಗೆ ಈ ರೀತಿ ನಾವು ಹಾಕೋಬೇಕು. ನಾವು ಆ ಏರ್ ಟ್ಯೂಬ್ಗೆ ಒಂದು ಏರ್ ಸ್ಟೋನ್ ಕೂಡ ಕನೆಕ್ಟ್ ಮಾಡ್ಬೋದು, ಅವಾಗ ಸ್ಮೂತಾಗಿ ಫ್ಲೋ ಬರುತ್ತೆ. ನಾನಿಲ್ಲಿ ಆ ಏರ್ ಟ್ಯೂಬ್ನ ಔಟ್ಲೆಟ್ ಪೈಪ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀನಿ, ಆದ್ರಿಂದ ನೋಡಿ ಈ ರೀತಿ ಬಬಲ್ಸ್ ಬರ್ತಾ ಇದೆ. UG ಫಿಲ್ಟರ್ನ ಇನ್ಸ್ಟಾಲೇಷನ್ನು ಕಂಪ್ಲೀಟಾಗಿ ಮುಗಿದಿದೆ. ಹೊಸ ಸೆಟಪ್ ಆದ್ರಿಂದ ನೀರು ಫುಲ್ಲು ಬ್ಲರ್ ಆಗಿ ಕಾಣಿಸ್ತಾ ಇದೆ. ಒಂದು 6 ಅವರ್ಸ್ ಆದಮೇಲೆ ಯಾವ ರೀತಿ ನಮ್ಮ ಟ್ಯಾಂಕ್ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಂಡರ್ ಗ್ರಾವೆಲ್ ಫಿಲ್ಟರ್ನ ಇನ್ಸ್ಟಾಲೇಷನ್ನ ಮಾಹಿತಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.